ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ರಾತ್ರಿ ಗಾಢ ನಿದ್ರೆಯಲ್ಲಿ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ನಿಮ್ಮನ್ನು ಎಚ್ಚರಿಸಿದಂತೆ ಅನಿಸಿದೆಯೇ? ಅಥವಾ ಕತ್ತಲೆಯ ಮಧ್ಯೆ ಯಾರೋ ನಿಮ್ಮ ಪಕ್ಕದಲ್ಲೇ ನಿಂತು ನಿಮ್ಮನ್ನು ಪ್ರೀತಿಯಿಂದ ನೋಡುತ್ತಿರುವ ಅನುಭವ ಆಗಿದೆಯೇ? ಇಂತಹ ಅನುಭವಗಳು ಕೇವಲ ಭ್ರಮೆಗಳಲ್ಲ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ನಿಮ್ಮ ಮನೆ ದೇವರು ನಿಮ್ಮ ಜೀವನದಲ್ಲಿ ತನ್ನ ಅಸ್ತಿತ್ವವನ್ನು ತಿಳಿಸುವ ಮೊದಲ ಸಂಕೇತಗಳಿವು. ಕೆಲವೊಮ್ಮೆ ದೇವರು ಮಾತಿನ ಮೂಲಕವಲ್ಲ, ಕನಸುಗಳ ಮೂಲಕವೇ ತನ್ನ ಸಂದೇಶವನ್ನು ತಲುಪಿಸುತ್ತಾನೆ. ಕುಂಭರಾಶಿಯ ಜನರೇ, ನೀವು ಎಚ್ಚರವಾಗಿರುವಾಗ ನಿಮ್ಮ ಮನಸ್ಸು ಸಾವಿರಾರು ಚಿಂತನೆಗಳಿಂದ ತುಂಬಿರುತ್ತದೆ. ಹಣ, ಕುಟುಂಬ, ಕೆಲಸ, ಭವಿಷ್ಯದ ಚಿಂತೆಗಳು ನಿಮ್ಮ ಪ್ರಜ್ಞೆಯನ್ನು ಆವರಿಸುತ್ತವೆ. ಆದರೆ ನಿದ್ರೆಯ ಸಮಯದಲ್ಲಿ ಮನಸ್ಸು ಶಾಂತವಾಗುತ್ತದೆ. ಆಗ ನಮ್ಮ ಆತ್ಮವು ದೈವಿಕ ಶಕ್ತಿಯೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತದೆ. ಆದ್ದರಿಂದ ಮನೆ ದೇವರು ತನ್ನ ರಕ್ಷಣೆಯ ಸಂದೇಶಗಳನ್ನು ಹೆಚ್ಚಾಗಿ ಕನಸುಗಳ ರೂಪದಲ್ಲಿಯೇ ನೀಡುತ್ತಾನೆ. ಕುಂಭರಾಶಿಯವರೇ, ಮೊದಲನೇ ಕನಸು ಬಂದು ಕನಸಿನಲ್ಲಿ ಯಾವುದೋ ದೈವಿಕ ಶಕ್ತಿ, ವಯಸ್ಸಾದ ಸುಮಂಗಲಿ ಅಥವಾ ಪ್ರಕಾಶಮಾನವಾದ ವ್ಯಕ್ತಿ ನಿಮ್ಮ ಹಣೆಯ ಮೇಲೆ ಕುಂಕುಮ ಅಥವಾ ಭಸ್ಮವನ್ನು ಇಟ್ಟಂತೆ ಕಂಡರೆ ಅದನ್ನು ಸಾಮಾನ್ಯ ಕನಸು ಎಂದು ಭಾವಿಸಬೇಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಶುಭಕರ ಮತ್ತು ಅಪರೂಪದ ದೈವಿಕ ಸಂಕೇತವಾಗಿದೆ. ನಿಮ್ಮ ಮನೆ ದೇವರು ನಿಮ್ಮ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಹರಿಸಿ ನಿಮ್ಮ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸಿದ್ದಾನೆ ಎಂಬುದರ ಸೂಚನೆ ಇದಾಗಿದೆ. ಹಣೆಯ ಮೇಲಿನ ಕುಂಕುಮವು ವಿಜಯ, ಸೌಭಾಗ್ಯ ಮತ್ತು ದೈವಿಕ ಆಶೀರ್ವಾದದ ಸಂಕೇತವಾದರೆ, ಭಸ್ಮವು ಎಲ್ಲ ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು ಮತ್ತು ದುಷ್ಟ ಪ್ರಭಾವವನ್ನು ನಾಶಪಡಿಸುವ ಶಕ್ತಿಯ ಪ್ರತೀಕವಾಗಿದೆ. ಈ ಕನಸು ಕಾಣುವವರಿಗೆ ಬಹುಕಾಲದಿಂದ ಕಾಡುತ್ತಿರುವ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲು ಆರಂಭವಾಗುತ್ತವೆ. ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಹೊಸ ಆಶಾಕಿರಣ ಮೂಡುತ್ತದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಕನಸು ಬಿದ್ದರೆ ನಿಮ್ಮ ನಿರ್ಧಾರಗಳಲ್ಲಿ ದೈವಿಕ ಮಾರ್ಗದರ್ಶನ ದೊರೆಯಲಿರುವ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ನೀವು ಯಾವ ದಾರಿಯಲ್ಲಿ ಸಾಗಬೇಕು, ಯಾರನ್ನು ನಂಬಬೇಕು ಮತ್ತು ಯಾವ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಮ್ಮ ಅಂತಃಕರಣವು ಸರಿಯಾದ ಸಂಕೇತಗಳನ್ನು ನೀಡಲು ಆರಂಭಿಸುತ್ತದೆ. ಮನೆ ದೇವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯ ಮೇಲೂ ಕಣ್ಣಿಟ್ಟಿದ್ದು ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಯಶಸ್ಸು ಮತ್ತು ನೆಮ್ಮದಿಯ ಕಡೆಗೆ ನಡೆಸಲು ಸಿದ್ಧನಾಗಿದ್ದಾನೆ ಎಂಬ ಸಂದೇಶವನ್ನು ಈ ಕನಸು ನೀಡುತ್ತದೆ. ಕುಂಭ ರಾಶಿಯ ಜನರೇ, ಎರಡನೆಯ ಕನಸು ಬಂದು ಕನಸಿನಲ್ಲಿ ಹೊರಗೆ ಭಾರೀ ಬಿರುಗಾಳಿ, ಗುಡುಗು, ಮಳೆ ಅಥವಾ ಕತ್ತಲೆ ಆವರಿಸಿಕೊಂಡಿದ್ದರೂ ಒಂದು ದೀಪ ಮಾತ್ರ ಶಾಂತವಾಗಿ ಮತ್ತು ಪ್ರಕಾಶಮಾನವಾಗಿ ಉರಿಯುತ್ತಿರುವುದನ್ನು ನೋಡಿದರೆ ಅದು ಅತ್ಯಂತ ಶುಭಕರ ದೈವಿಕ ಸಂಕೇತವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ದೀಪವು ನಿಮ್ಮ ವಂಶದ ಬೆಳಕು, ಕುಟುಂಬದ ಭಾಗ್ಯ ಮತ್ತು ಮನೆ ದೇವರ ಕೃಪೆಯನ್ನು ಪ್ರತಿನಿಧಿಸುತ್ತದೆ. ಹೊರಗಿನ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಎದುರಾಗಿರುವ ಸಂಕಷ್ಟಗಳು, ಆರ್ಥಿಕ ತೊಂದರೆಗಳು, ಶತ್ರುಗಳ ಕಾಟ ಅಥವಾ ಮಾನಸಿಕ ಒತ್ತಡಗಳನ್ನು ಸೂಚಿಸಿದರೆ, ಆರದೆ ಉರಿಯುವ ದೀಪವು ಅವೆಲ್ಲದರ ನಡುವೆಯೂ ನಿಮ್ಮನ್ನು ಕಾಪಾಡುವ ದೈವಿಕ ಶಕ್ತಿಯ ಸಂಕೇತವಾಗಿದೆ. ಈ ಕನಸು ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಸಂದರ್ಭಗಳು ಎದುರಾದರೂ ನೀವು ಸಂಪೂರ್ಣವಾಗಿ ಕುಸಿಯುವುದಿಲ್ಲ, ಏಕೆಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಟುಂಬದ ರಕ್ಷಣೆಯ ಹೊಣೆ ಹೊತ್ತಿದ್ದಾನೆ. ಕೆಲವೊಮ್ಮೆ ಎಲ್ಲ ದಾರಿಗಳು ಮುಚ್ಚಿದಂತೆಯೇ ಕಾಣಬಹುದು, ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸಿ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಕನಸು ಬಿದ್ದರೆ ಕುಟುಂಬದ ಮೇಲೆ ಇದ್ದ ದೋಷಗಳು ಅಥವಾ ನಕಾರಾತ್ಮಕ ಪ್ರಭಾವಗಳು ನಿಧಾನವಾಗಿ ಕಡಿಮೆಯಾಗಲಿವೆ ಎಂಬ ಸೂಚನೆಯಾಗಿದೆ. ನಿಮ್ಮ ಮನೆಯ ಸುಖ, ಶಾಂತಿ, ಗೌರವ ಮತ್ತು ಐಶ್ವರ್ಯವನ್ನು ಕಾಪಾಡಲು ಮನೆ ದೇವರು ಸದಾ ಜಾಗೃತನಾಗಿದ್ದಾನೆ. ಈ ಕನಸು ನಿಮ್ಮ ಕುಟುಂಬದ ಮೇಲೆ ದೈವಿಕ ಕಾವಲು ನಿರಂತರವಾಗಿ ಇದೆ ಎಂಬುದರ ಅತ್ಯಂತ ಶಕ್ತಿಯುತ ಸಂಕೇತವಾಗಿದೆ. ಮೂರನೆಯ ಕನಸು ಬಂದು ಕನಸಿನಲ್ಲಿ ಕಪ್ಪು ನೆರಳುಗಳು, ಭಯಾನಕ ಆಕೃತಿಗಳು ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿರುವುದನ್ನು ನೋಡಿದಾಗ ನಿಮಗೆ ಭಯವಾಗುವುದು. ಆದರೆ ಅದೇ ಕ್ಷಣದಲ್ಲಿ ಎಲ್ಲಿಂದಲೋ ಒಂದು ಪ್ರಕಾಶಮಾನವಾದ ದಿವ್ಯ ಬೆಳಕು ಕಾಣಿಸಿಕೊಂಡು ಆ ದುಷ್ಟಶಕ್ತಿಗಳನ್ನು ಓಡಿಸುವ ದೃಶ್ಯ ಕಂಡರೆ ಅದು ಅತ್ಯಂತ ಶುಭಕರ ದೈವಿಕ ಸಂಕೇತವಾಗಿದೆ. ಈ ಬೆಳಕು ಸಾಮಾನ್ಯ ಬೆಳಕಲ್ಲ, ಅದು ನಿಮ್ಮ ಮನೆ ದೇವರ ರಕ್ಷಣಾ ಶಕ್ತಿಯ ಪ್ರತಿರೂಪವೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ.
ಈ ಕನಸು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಕುಟುಂಬದ ಮೇಲೆ ಇದ್ದ ನಕಾರಾತ್ಮಕ ಪ್ರಭಾವಗಳು, ಕೆಟ್ಟ ದೃಷ್ಟಿ, ಅಸೂಯೆ ಅಥವಾ ದುಷ್ಟ ಉದ್ದೇಶಗಳು ಪರಿಣಾಮ ಬೀರುವ ಮುನ್ನವೇ ಮನೆ ದೇವರು ಅವುಗಳನ್ನು ತಡೆಯುತ್ತಿದ್ದಾನೆ ಎಂಬ ಸಂದೇಶವನ್ನು ನೀಡುತ್ತದೆ. ಕುಂಭರಾಶಿಯವರೇ, ನೀವು ಕಾಣದ ಅನೇಕ ಅಪಾಯಗಳು ಮತ್ತು ಅಡೆತಡೆಗಳು ನಿಮ್ಮ ಹತ್ತಿರ ಬರುವ ಮೊದಲೇ ದೈವಿಕ ಶಕ್ತಿಯಿಂದ ನಾಶವಾಗುತ್ತಿದೆ ಎಂಬುದರ ಸಂಕೇತ ಇದಾಗಿದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಕನಸು ಬಿದ್ದರೆ ನಿಮ್ಮ ಮನೆಯ ಸುತ್ತಲೂ ಒಂದು ಅದೃಶ್ಯ ದೈವಿಕ ಕವಚ ನಿರ್ಮಾಣವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಇತ್ತೀಚೆಗೆ ನಿಮ್ಮ ಕುಟುಂಬದಲ್ಲಿ ಇದ್ದ ಆತಂಕ, ಅಶಾಂತಿ ಅಥವಾ ಅನಿರೀಕ್ಷಿತ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲಿವೆ. ಮನೆ ದೇವರು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯನನ್ನು ತನ್ನ ಕಣ್ಣಿನ ಮಣಿಯಂತೆ ಕಾಪಾಡುತ್ತಿದ್ದು, ಯಾವುದೇ ದುಷ್ಟಶಕ್ತಿಯು ನಿಮ್ಮ ಸುಖ ಶಾಂತಿಯನ್ನು ಕಸಿದುಕೊಳ್ಳದಂತೆ ಸದಾ ಜಾಗೃತನಾಗಿ ನಿಂತಿದ್ದಾನೆ ಎಂಬ ಭರವಸೆಯನ್ನು ಈ ಕನಸು ನೀಡುತ್ತದೆ. ಕುಂಭರಾಶಿಯ ಜನರೇ, 4ನೆಯ ಕನಸು ಬಂದು ಕನಸಿನಲ್ಲಿ ನಿಮಗೆ ಪರಿಚಯವಿಲ್ಲದ ಒಬ್ಬ ದಿವ್ಯ ತಾಯಿ, ತೇಜೋಮಯ ಮುಖವಿರುವ ಮಹಿಳೆ ಅಥವಾ ಪ್ರಾಚೀನ ಕಾಲದ ಉಡುಪು ಧರಿಸಿದ ಯೋಧನ ದರ್ಶನವಾದರೆ ಅದನ್ನು ಸಾಮಾನ್ಯ ಕನಸು ಎಂದು ಭಾವಿಸಬೇಡಿ. ಇಂತಹ ದರ್ಶನಗಳು ಸ್ವಪ್ನಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ಮತ್ತು ಅಪರೂಪದ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಆ ವ್ಯಕ್ತಿಯ ಮುಖದಲ್ಲಿ ಕರುಣೆ, ಶಾಂತಿ ಅಥವಾ ರಕ್ಷಣೆಯ ಭಾವನೆ ಕಂಡುಬಂದರೆ ಅದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಮಹತ್ವದ ದೈವಿಕ ಸಂದೇಶವಾಗಿರಬಹುದು. ದಿವ್ಯ ತಾಯಿಯ ದರ್ಶನವು ಮಾತೃಶಕ್ತಿ, ಆಶೀರ್ವಾದ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಕಷ್ಟಗಳು, ಮಾನಸಿಕ ಒತ್ತಡಗಳು ಅಥವಾ ಭಯಗಳನ್ನು ದೂರ ಮಾಡಲು ದೈವಿಕ ಶಕ್ತಿ ನಿಮ್ಮ ಹತ್ತಿರ ಬಂದಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಮತ್ತೊಂದೆಡೆ ಯೋಧನ ದರ್ಶನವು ಧೈರ್ಯ, ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ. ನೀವು ಎದುರಿಸುತ್ತಿರುವ ಹೋರಾಟಗಳಲ್ಲಿ ಸೋಲುವುದಿಲ್ಲ, ಕೊನೆಯ ಕ್ಷಣದವರೆಗೂ ದೈವಿಕ ಶಕ್ತಿ ನಿಮ್ಮನ್ನು ಬೆಂಬಲಿಸುತ್ತದೆ ಎಂಬ ಭರವಸೆಯನ್ನು ಈ ಕನಸು ನೀಡುತ್ತದೆ. ಕುಂಭರಾಶಿಯವರೇ, ಈ ಕನಸು ಬಿದ್ದರೆ ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಮನೆದೇವರ ಕೃಪೆ ನಿಮ್ಮ ಮೇಲೆ ವಿಶೇಷವಾಗಿ ಇದೆ ಎಂದು ನಂಬಲಾಗುತ್ತದೆ. ನೀವು ಜೀವನದಲ್ಲಿ ಒಂಟಿಯಾಗಿದ್ದೀರಿ ಎಂದು ಭಾಸವಾದರೂ ವಾಸ್ತವದಲ್ಲಿ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನ ಕುಟುಂಬವನ್ನು ನಾನು ಕಾಪಾಡುತ್ತಿದ್ದೇನೆ ಎಂಬ ಅಭಯ ವಚನವನ್ನು ಈ ಕನಸು ನಿಮಗೆ ನೀಡುತ್ತದೆ. ಇಂತಹ ಕನಸಿನ ನಂತರ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ, ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಅನುಭವಿಸುತ್ತಾರೆ. ಏಕೆಂದರೆ ಅದು ಕೇವಲ ಒಂದು ಕನಸಲ್ಲ, ನಿಮ್ಮ ಜೀವನದ ಕಠಿಣ ಸಮಯದಲ್ಲಿ ಮನೆ ದೇವರು ತನ್ನ ಅಸ್ತಿತ್ವವನ್ನು ನಿಮಗೆ ಅನುಭವಿಸುವಂತೆ ಮಾಡುವ ದೈವಿಕ ಸಂಕೇತವಾಗಿರಬಹುದು. ಕುಂಭರಾಶಿಯವರೇ, 5ನೆಯ ಕನಸು ಬಂದು ಕನಸಿನಲ್ಲಿ ಕರ್ಪೂರ, ಮಲ್ಲಿಗೆ, ಗಂಧ, ತುಳಸಿ ಅಥವಾ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅನುಭವಿಸುವಂತಹ ಪವಿತ್ರ ಪರಿಮಳವನ್ನು ಅನುಭವಿಸಿ ಎಚ್ಚರವಾದ ನಂತರವೂ ಆ ಸುವಾಸನೆ ನಿಮ್ಮ ಸುತ್ತಲೂ ಇರುವಂತೆ ಭಾಸವಾದರೆ ಅದನ್ನು ಅತ್ಯಂತ ಅಪರೂಪದ ಮತ್ತು ಶುಭಕರ ದೈವಿಕ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಕನಸು ಮುಗಿದ ನಂತರ ಅದರ ಅನುಭವವು ಕೊನೆಗೊಳ್ಳುತ್ತದೆ, ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಆ ದೈವಿಕ ಅನುಭವದ ಪರಿಣಾಮ ಎಚ್ಚರವಾದ ಮೇಲೂ ಮನಸ್ಸಿನಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಹಾಗೆ ಉಳಿಯುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಸುವಾಸನೆಯು ದೈವಿಕ ಕೃಪೆ, ಆಧ್ಯಾತ್ಮಿಕ ಶುದ್ಧತೆ ಮತ್ತು ಮನೆದೇವರ ಸಾನ್ನಿಧ್ಯದ ಸಂಕೇತವಾಗಿದೆ. ನೀವು ಮನಸಾರೆ ಮಾಡಿದ ಪ್ರಾರ್ಥನೆಗಳು, ನಿಮ್ಮ ನೋವುಗಳು ಮತ್ತು ನಿಮ್ಮ ಹೃದಯದ ಭಾವನೆಗಳು ದೈವಿಕ ಶಕ್ತಿಯನ್ನು ತಲುಪಿವೆ ಎಂಬ ಸಂದೇಶವನ್ನು ಈ ಕನಸು ನೀಡುತ್ತದೆ. ಬಹುಕಾಲದಿಂದ ನೀವು ದೇವರ ಮುಂದೆ ಕೇಳಿಕೊಂಡಿರುವ ಯಾವುದಾದರೂ ಆಶಯ ಅಥವಾ ಸಂಕಲ್ಪವಿದ್ದರೆ ಅದರ ಮೇಲೆ ಮನೆದೇವರ ಕೃಪಾದೃಷ್ಟಿ ಬೀಳಲು ಆರಂಭವಾಗಿದೆ ಎಂಬ ಸೂಚನೆಯಾಗಿರಬಹುದು. ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಕನಸು ಬಿದ್ದರೆ ನಿಮ್ಮ ಮನೆಯ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತಿದೆ ಎಂದು ನಂಬಲಾಗುತ್ತದೆ. ಮನೆಯಲ್ಲಿ ಇದ್ದ ಅಶಾಂತಿ, ಮಾನಸಿಕ ಒತ್ತಡ ಅಥವಾ ನಕಾರಾತ್ಮಕ ಪ್ರಭಾವಗಳು ನಿಧಾನವಾಗಿ ದೂರವಾಗುವ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ದೈವಿಕ ಆಶೀರ್ವಾದದ ಪ್ರವಾಹ ಹರಿಯಲಿದ್ದು, ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಒಗ್ಗಟ್ಟು ಮತ್ತು ನೆಮ್ಮದಿ ಹೆಚ್ಚಾಗುವ ಸಮಯ ಸಮೀಪಿಸುತ್ತಿದೆ ಎಂಬುದನ್ನು ಈ ಕನಸು ಸೂಚಿಸುತ್ತದೆ. ಸ್ನೇಹಿತರೆ, ಇಂತಹ ಕನಸಿನ ನಂತರ ನಿಮ್ಮ ಮನಸ್ಸಿನಲ್ಲಿ ಅಕಾರಣ ಸಂತೋಷ, ಹಗುರವಾದ ಅನುಭವ ಅಥವಾ ವಿವರಿಸಲಾಗದ ಶಾಂತಿ ನೆಲೆಸಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಮನೆ ದೇವರು ನಿಮಗೆ ನಿನ್ನ ಪ್ರಾರ್ಥನೆಯನ್ನು ನಾನು ಆಲಿಸಿದ್ದೇನೆ, ನನ್ನ ಕೃಪೆ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇದೆ ಎಂದು ನೀಡುತ್ತಿರುವ ಮೌನ ಸಂದೇಶವಾಗಿರಬಹುದು. 6ನೆಯ ಕನಸು ಬಂದು ಕನಸಿನಲ್ಲಿ ನೀವು ದಟ್ಟವಾದ ಕಾಡಿನಲ್ಲಿ, ಕತ್ತಲೆಯ ದಾರಿಯಲ್ಲಿ ಅಥವಾ
ದಿಕ್ಕು ತೋಚದ ಸ್ಥಳದಲ್ಲಿ ಅಲೆದಾಡುತ್ತಿರುವಂತೆ ಕಂಡುಬಂದಾಗ ಇದ್ದಕ್ಕಿದ್ದಂತೆ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಮುಂದೆ ಬಂದು ಒಂದು ಕೀಲಿ ಕೈ, ಹೊಳೆಯುವ ನಾಣ್ಯ ಅಥವಾ ದಿವ್ಯ ಆಯುಧವನ್ನು ನಿಮ್ಮ ಕೈಗೆ ನೀಡಿ ಮಾಯವಾದರೆ ಅದು ಅತ್ಯಂತ ಶುಭಕರ ದೈವಿಕ ಸಂಕೇತವಾಗಿದೆ. ಇಂತಹ ಕನಸುಗಳು ಸಾಮಾನ್ಯವಾಗಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುವ ಮುನ್ನ ಕಾಣಿಸಿಕೊಳ್ಳುತ್ತವೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಕನಸಿನಲ್ಲಿ ಕಾಡು ಅಥವಾ ಕತ್ತಲೆ ನಿಮ್ಮ ಪ್ರಸ್ತುತ ಜೀವನದ ಗೊಂದಲಗಳು, ಸಮಸ್ಯೆಗಳು ಮತ್ತು ಅನಿಶ್ಚಿತತೆಗಳು ಸೂಚಿಸುತ್ತದೆ. ಆದರೆ ನಿಮಗೆ ದೊರೆಯುವ ಕೀಲಿಕೈ ಎಂದರೆ ಮುಚ್ಚಿ ಹೋಗಿದ್ದ ಅವಕಾಶಗಳ ಬಾಗಿಲುಗಳು ಈಗ ತೆರೆಯಲಿವೆ ಎಂಬ ಅರ್ಥ. ಬಹುಕಾಲದಿಂದ ಅಡಕವಾಗಿದ್ದ ಕೆಲಸಗಳು, ನಿಂತು ಹೋಗಿದ್ದ ಯೋಜನೆಗಳು ಅಥವಾ ಸಾಧಿಸಲಾಗದ ಗುರಿಗಳು ಈಗ ನೆರವೇರುವ ಹಂತಕ್ಕೆ ತಲುಪಿವೆ ಎಂಬ ಸಂದೇಶವನ್ನು ಈ ಕನಸು ನೀಡುತ್ತದೆ. ಹೊಳೆಯುವ ನಾಣ್ಯವು ಐಶ್ವರ್ಯ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಆರ್ಥಿಕವಾಗಿ ಕಷ್ಟ ಅನುಭವಿಸುತ್ತಿರುವವರಿಗೆ ಇದು ಉತ್ತಮ ದಿನಗಳು ಆರಂಭವಾಗಲಿವೆ ಎಂಬ ಸೂಚನೆಯಾಗಿರಬಹುದು. ಹೊಸ ಆದಾಯದ ಮೂಲಗಳು, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಅನಿರೀಕ್ಷಿತ ಲಾಭದ ಅವಕಾಶಗಳು ನಿಮ್ಮತ್ತ ಬರುತ್ತಿವೆ ಎಂಬ ಸಂಕೇತವೂ ಇದಾಗಿರಬಹುದು. ಕನಸಿನಲ್ಲಿ ದೊರೆಯುವ ಆಯುಧವು ದೈವಿಕ ಹೋರಾಟದ ಸಂಕೇತವಲ್ಲ, ಅದು ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯ ಪ್ರತೀಕವಾಗಿದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ಜಯಿಸಲು ಮನೆದೇವರು ನಿಮಗೆ ಅಗತ್ಯವಾದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರದಲ್ಲಿದೆ ಎಂದು ಪರಿಗಣಿಸಲಾಗುತ್ತದೆ. ಮನೆದೇವರು ನಿಮ್ಮ ಅದೃಷ್ಟದ ಬಾಗಿಲುಗಳನ್ನು ತೆರೆಯಲು ಸಿದ್ಧನಾಗಿದ್ದು, ಇಷ್ಟು ದಿನ ನಿಮ್ಮಿಂದ ದೂರವಾಗಿದ್ದ ಯಶಸ್ಸು, ಗೌರವ ಮತ್ತು ಸಮೃದ್ಧಿ ಈಗ ನಿಮ್ಮತ್ತ ಬರಲಿವೆ ಎಂಬ ಆಶಾದಾಯಕ ಸಂದೇಶವನ್ನು ಈ ಕನಸು ನೀಡುತ್ತದೆ. ಕುಂಭರಾಶಿಯವರೇ, ಇಂತಹ ಕನಸುಗಳು ಬಂದರೆ ಅವುಗಳನ್ನು ಎಂದಿಗೂ ಹಾಸ್ಯ ಮಾಡಬಾರದು ಅಥವಾ ಕೇವಲ ಆಕಸ್ಮಿಕ ಘಟನೆ ಎಂದು ನಿರ್ಲಕ್ಷಿಸಬಾರದು. ಏಕೆಂದರೆ ಕೆಲವೊಮ್ಮೆ ದೈವಿಕ ಶಕ್ತಿಗಳು ನಮ್ಮೊಂದಿಗೆ ನೇರವಾಗಿ ಮಾತನಾಡಲು ಸಾಧ್ಯವಾಗದಾಗ ಕನಸುಗಳ ಮೂಲಕವೇ ತಮ್ಮ ಸಂದೇಶವನ್ನು ತಲುಪಿಸುತ್ತವೆ ಎಂದು ನಮ್ಮ ಸನಾತನ ಸಂಪ್ರದಾಯ ನಂಬುತ್ತದೆ. ಆದ್ದರಿಂದ ಇಂತಹ ಕನಸು ಬಿದ್ದಾಗ ಭಯಪಡುವ ಬದಲು ಅದನ್ನು ಭಕ್ತಿಯಿಂದ ಸ್ವೀಕರಿಸುವುದು ಉತ್ತಮ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ದೇವರನ್ನು ಸ್ಮರಿಸಿ, ಸಾಧ್ಯವಾದರೆ ದೇವರ ಮುಂದೆ ಒಂದು ದೀಪ ಹಚ್ಚಿ ಕೃತಜ್ಞತೆಯಿಂದ ಪ್ರಾರ್ಥನೆ ಮಾಡಬೇಕು. ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಸದಾ ಕಾಪಾಡು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು. ಕನಸಿನಲ್ಲಿ ಕಂಡ ದೈವಿಕ ಅನುಭವವನ್ನು ದಿನವಿಡೀ ನೆನಪಿಸಿಕೊಂಡು ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಳ್ಳುವುದು ಕೂಡ ಮುಖ್ಯವಾಗಿದೆ. ಇಂತಹ ಕನಸುಗಳ ನಿಜವಾದ ಫಲವು ಹಣ, ಐಶ್ವರ್ಯ ಅಥವಾ ಭೌತಿಕ ಲಾಭಗಳಲ್ಲಿ ಮಾತ್ರ ಅಡಗಿರುವುದಿಲ್ಲ. ಅವು ನಿಮ್ಮ ಮನಸ್ಸಿಗೆ ನೀಡುವ ಶಾಂತಿ, ಆತ್ಮವಿಶ್ವಾಸ, ಧೈರ್ಯ ಮತ್ತು ನೆಮ್ಮದಿಯಲ್ಲಿವೆ. ಕೆಲವೊಮ್ಮೆ ಒಂದು ದೈವಿಕ ಕನಸು ಜೀವನದ ಬಗ್ಗೆ ಹೊಸ ಭರವಸೆಯನ್ನು ನೀಡಬಹುದು. ಕಷ್ಟದ ಸಮಯದಲ್ಲಿ ನೀವು ಒಂಟಿಯಾಗಿಲ್ಲ, ಯಾವುದೋ ಅದೃಶ್ಯ ಶಕ್ತಿ ನಿಮ್ಮೊಂದಿಗೆ ಇದೆ ಎಂಬ ನಂಬಿಕೆಯನ್ನು ಮೂಡಿಸಬಹುದು. ವಿಶೇಷವಾಗಿ ಕುಂಭರಾಶಿಯವರೇ, ಇಂತಹ ಕನಸುಗಳ ನಂತರ ನಿಮ್ಮ ಮನಸ್ಸಿನಲ್ಲಿ ಅಕಾರಣ ಸಂತೋಷ, ಭಾರ ಇಳಿದಂತಹ ಅನುಭವ ಅಥವಾ ಭವಿಷ್ಯದ ಬಗ್ಗೆ ಹೊಸ ಆಶಾಭಾವನೆ ಮೂಡಿದರೆ ಅದನ್ನು ಮನೆದೇವರ ಕೃಪೆಯ ಸಂಕೇತವೆಂದು ಪರಿಗಣಿಸಬಹುದು. ಭಕ್ತಿ, ಸತ್ಕರ್ಮ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಮುಂದುವರಿಸಿದರೆ ಆ ದೈವಿಕ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶುಭ ಫಲಗಳನ್ನು ನೀಡುವ ಸಾಧ್ಯತೆಯಿದೆ. ಕುಂಭರಾಶಿಯ ಜನರೇ, ಈ ಕನಸುಗಳಲ್ಲಿ ಒಂದಾದರೂ ನಿಮಗೆ ಬಿದ್ದಿದ್ದರೆ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ವಂಶದ ಮೇಲೆ ದೈವಿಕ ಕೃಪೆ ಇದೆ. ಕೆಲವೊಮ್ಮೆ ನೀವು ಕಾಣದ ಅಪಾಯಗಳಿಂದ ಪಾರಾಗುವುದು, ಕಷ್ಟದ ಸಮಯದಲ್ಲಿ ಸಹಾಯ ಸಿಗುವುದು ಅಥವಾ ಅಸಾಧ್ಯ ಕೆಲಸಗಳು ಸಾಧ್ಯವಾಗುವುದು ಈ ರಕ್ಷಣೆಯ ಫಲವಾಗಿರಬಹುದು. ನೆನಪಿರಲಿ ಕುಂಭರಾಶಿಯವರೇ, ದೇವರು ಕಣ್ಣಿಗೆ ಕಾಣದಿದ್ದರೂ ಆತನ ರಕ್ಷಣೆಯ ಕವಚ ಸದಾ ನಿಮ್ಮ ಸುತ್ತ ಇರುತ್ತದೆ. ಸ್ನೇಹಿತರೆ, ಈ 6 ಕನಸುಗಳಲ್ಲಿ ಯಾವುದಾದರೂ ಒಂದು ಕನಸು ನಿಮಗೆ ಮತ್ತೆ ಮತ್ತೆ ಬೀಳುತ್ತಿದ್ದರೆ ಅದನ್ನು ಕೇವಲ ಕನಸು ಎಂದು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಮನೆ ದೇವರು ನಿಮ್ಮನ್ನು ಮತ್ತು ನಿಮ್ಮ ವಂಶವನ್ನು ಕಾಪಾಡುತ್ತಿದ್ದಾನೆ ಎಂಬ ದೈವಿಕ ಸಂದೇಶವಾಗಿರಬಹುದು. ಭಕ್ತಿಯಿಂದ ಮನೆ ದೇವರನ್ನು ಸ್ಮರಿಸಿ ಧರ್ಮದ ಭಾಗದಲ್ಲಿ ನಡೆಯಿರಿ. ಆಗ ಆ ದೈವಿಕ ಕೃಪೆ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.